ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 38ನೇ ಸಂಚಿಕೆ. ಜನುಮಾಂತರದ ಕತೆ. ಇದೇನು ಹೀಗೆ ಹೇಳುತ್ತಿರುವಿರಿ ಮಹಾರಾಜರೇ? ಆತಂಕದಿಂದ ಕೇಳಿದಳು ದೇವಯಾನಿ. ಹೌದು, ನಾನು ಹೇಳುತ್ತಿರುವುದು ನಿಜ. ನಾನು ನಿಮ್ಮನ್ನು ಪ್ರೇಮಿಸುತ್ತಿದ್ದೇನೆ ಎಂದ ವಸಿಷ್ಠ. ಮಹಾರಾಜರೇ, ನಾನೆಲ್ಲಿ, ನೀವೆಲ್ಲಿ? ನಿಮ್ಮನ್ನು ಕಣ್ಣೆತ್ತಿ ನೋಡುವ ಅಧಿಕಾರವೂ ನನಗಿಲ್ಲ. ನೀವೀಗೆಲ್ಲ ಹೇಳುತ್ತಿರುವುದನ್ನು ಯಾರಾದರೂ ಕೇಳಿಸಿಕೊಂಡರೆ ಏನಂದುಕೊಳ್ಳುವರು? ದೇವಯಾನಿ ಹೇಳಿದಾಗ, ನೋಡಿ ದೇವಯಾನಿ, ನಾನು ನಿಮ್ಮನ್ನು ಪ್ರೀತಿ ಮಾಡುತ್ತಿದ್ದೇನೆ. ವಿವಾಹವಾಗಬೇಕೆಂದಿದ್ದೇನೆ. ಎಲ್ಲರ ಮುಂದೆಯೇ ಎಲ್ಲ ಸಂಪ್ರದಾಯಗಳ ಮುಖಾಂತರವೇ ಮದುವೆ ಆಗಬೇಕೆಂದಿದ್ದೇನೆ. ಬೇಕಿದ್ದರೆ ನಿಮ್ಮ ತಂದೆಯನ್ನು ನಾನು ಒಪ್ಪಿಸುತ್ತೇನೆ. ನನ್ನ ತಾಯಿ ನಾನು ಹೇಳಿದ್ದನ್ನು ಖಂಡಿತ ನೆರವೇರಿಸುತ್ತಾರೆ. ವಸಿಷ್ಠ ಹೇಳಿದಾಗ, ಬೇಡ ಮಹಾರಾಜರೇ, ನಾನು ಭೂಮಿ ಮೇಲಿರುವ ಸಣ್ಣ ಕಲ್ಲಿನಂತೆ. ನೀವು ಆಗಸದಲ್ಲಿ ಹೊಳೆಯುವ ನಕ್ಷತ್ರ. ನನಗೂ ನಿಮಗೂ ಅಜಗಜಾಂತರ ಅಂತರವಿದೆ ಎಂದಳು ದೇವಯಾನಿ. ಅವಳ ಸನಿಹಕ್ಕೆ ಬಂದವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನಿಮಗೆ ನನ್ನ ಮೇಲೆ ಪ್ರೇಮವಿಲ್ಲವೆಂದು. ವಸಿಷ್ಠ ಹೇಳಿದಾಗ ಕಣ್ಣಲ್ಲಿ ಕಣ್ಣೀರಿಟ್ಟಳು. ಆದರೆ ಹೇಳಲು ಹೇಗೆ ತಾನೇ ಸಾಧ್ಯ? ಅವಳಿಗೂ ಅವನ ಮೇಲೆ ಪ್ರೇಮ ಮೂಡಿತ್ತಲ್ಲ. ಏನೆಂದು ನುಡಿಯದೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಳು ದೇವಯಾನಿ. ವಸಿಷ್ಠನಿಗೆ ಅವಳ ನಡೆ ಅರ್ಥವಾಗಿತ್ತು. ಅವಳು ಹೋದತ್ತಲೇ ನೋಡುತ್ತಾ ನಕ್ಕ. ವರುಣ, ನಿನ್ನಿಂದ ನನಗೊಂದು ಸಹಾಯವಾಗಬೇಕಿತ್ತಲ್ಲ. ವಸಿಷ್ಠ ಹೇಳಿದಾಗ, ಹೇಳಿ ಮಹಾರಾಜರೇ, ನೀವೇನೇ ಹೇಳಿದರೂ ನಾನು ಖಂಡಿತವಾಗಿ ಮಾಡಿಕೊಡುತ್ತೇನೆ ಎಂದ ವರುಣ. ನಾನು ದೇವಯಾನಿಯ ಬಳಿ ಅವಳನ್ನು ನಾನು ಪ್ರೇಮಿಸುತ್ತಿರುವ ವಿಷಯ ತಿಳಿಸಿದೆ. ಅವಳು ತಿರಸ್ಕರಿಸಿ ಹೋದರೂ ಅವಳಿಗೂ ನನ್ನ ಮೇಲೆ ಪ್ರೇಮವಿದೆ ಎಂದು ನನಗೆ ಬಲವಾಗಿ ಅನ್ನಿಸುತ್ತಿದೆ. ಅವಳಿಗೆ ನನ್ನ ಮೇಲೆ ಇರುವ ಪ್ರೇಮವನ್ನು ನಾನು ಕಣ್ಣಾರ ನೋಡಬೇಕಲ್ಲ ಎಂದ ವಸಿಷ್ಠನ ಮಾತಿಗೆ, ಅದಕ್ಕೆ ಏನು ಮಾಡಬೇಕು ಹೇಳಿ ಮಹಾರಾಜರೇ ಕೇಳಿದ್ದ ವರುಣ. ನೋಡು, ನಾನು ಹೇಳಿದಂತೆ ಮಾಡು ಸಾಕು ಎಂದ ವಸಿಷ್ಠ. ಹೇಳಿ ಮಹಾರಾಜರೇ ಕೇಳಿದ್ದ ವರುಣ. ಇವತ್ತು ರಾತ್ರಿ ನಾನು ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿರುತ್ತೇನೆ. ನೀನು ದೇವಯಾನಿಯ ಬಳಿಗೆ ಹೋಗು. ಆದಷ್ಟು ಬೇಗ ದೇವಸ್ಥಾನ ತಲುಪದಿದ್ದರೆ ದೇವಸ್ಥಾನದ ಕೆರೆಗೆ ಬಿದ್ದು ನಾನು ಪ್ರಾಣ ಬಿಡುತ್ತೇನೆ ಎಂದು ಹೇಳು. ವಸಿಷ್ಠ ಹೇಳಿದಾಗ, ಹೋ, ಆ ದೇವಯಾನಿಯನ್ನು ಪರೀಕ್ಷಿಸುತ್ತಿದ್ದೀರಾ? ಆಯಿತು, ಅವಳ ಬಳಿ ಹೇಳುತ್ತೇನೆ ಎಂದ ವಸಿಷ್ಠ. ಅಂತೆಯೇ ರಾತ್ರಿ ಸುಮಾರು 10:30 ಅಡುಗೆ ಕೆಲಸ ಮುಗಿಸಿ ಮಲಗಲು ಹೋಗುತ್ತಿದ್ದವಳ ಬಳಿ ಬಂದ ವರುಣ. ದೇವಯಾನಿ, ದೇವಯಾನಿ, ಅದು ಮಹಾರಾಜರು ಗಾಬರಿಯಾದಂತೆ ನಟಿಸುತ್ತಾ ಹೇಳಿದ. ಮಹಾರಾಜರು? ಮಹಾರಾಜರಿಗೆ ಏನಾಯಿತು ವರುಣ? ಅವಳು ಗಾಬರಿಯಾಗಿ ಕೇಳಿದಳು. ಅದು ಅವರು ನಿನ್ನನ್ನು ಪ್ರೇಮಿಸುತ್ತಿದ್ದಾರಂತಲ್ಲ, ನೀನದನ್ನು ತಿರಸ್ಕರಿಸಿದೆಯಂತೆ. ಅದಕ್ಕೆ ಅವರು ಸಾಯಲು ಹೊರಟಿದ್ದಾರೆ. ವರುಣ ಹೇಳಿದಾಗ, ಏನು ಸಾಯಲೆ? ಆತಂಕದಿಂದ ಕೇಳಿದಳು. ಹೌದು, ನೀನು ಈಗಿಂದೀಗಲೇ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗದಿದ್ದರೆ ಅಲ್ಲಿಯ ಕೆರೆಗೆ ಬಿದ್ದು ಪ್ರಾಣ ಬಿಡುತ್ತೇನೆಂದು ಹೇಳಿದರು. ವರುಣ ಹೇಳಿದಾಗ, ಹಾಗೆಂದರೆ ಅವರು? ದೇವಯಾನಿ ಕೇಳಿದಳು. ನೀನು ಈಗಲೇ ಹೊರಡು ದೇವಯಾನಿ, ವರುಣ ಹೇಳಿದ. ಹಾಂ, ನಾನೀಗಲೇ ಹೊರಡುತ್ತೇನೆ ಎಂದು ಅಲ್ಲಿಂದ ಓಡಿದಳು ದೇವಯಾನಿ. ಇಂದು ಇವರಿಬ್ಬರು ಒಂದಾಗುತ್ತಾರೆ. ಅಂತೆಯೇ ನಾನು ನನ್ನ ವಸು ಒಂದಾದರೆ ಒಳ್ಳೆಯದಿತ್ತು. ಎಲ್ಲಿ ನನ್ನ ರಾಣಿ ಎನ್ನುತ್ತಾ ವಸುವನ್ನು ಹುಡುಕುತ್ತಾ ಹೊರಟ ವರುಣ. ಒಂದೇ ಉಸಿರಿಗೆ ದೇವಸ್ಥಾನಕ್ಕೆ ಓಡೋಡಿ ಬಂದಿದ್ದಳು ದೇವಯಾನಿ. ಸುತ್ತಲೂ ಕಗ್ಗತ್ತಲು, ಒಂದು ನರಪ್ರಾಣಿಯೂ ಇಲ್ಲ. ಮಹಾರಾಜರಲ್ಲಿ ಕಾಣುತ್ತಿಲ್ಲವಲ್ಲ ಎನ್ನುತ್ತಾ ಜೋರಾಗಿ, ಮಹಾರಾಜರೇ, ಮಹಾರಾಜರೇ ಎನ್ನುತ್ತಾ ಕರೆದು ಕೆರೆಯತ್ತ ಬಂದಳು. ಅವನ ಸುಳಿವು ಇಲ್ಲದೆ ಕಂಗಾಲಾದಳು ದೇವಯಾನಿ. ಕೆರೆಯ ಬಳಿ ಬಂದು, ಮಹಾರಾಜರೇ, ನನ್ನ ಕ್ಷಮಿಸಿ.
ನಿಮ್ಮ ಪ್ರೇಮವನ್ನು ಒಪ್ಪಿಕೊಳ್ಳದೇ ಇರಲು ಕಾರಣ ನೀವು ಸಿರಿವಂತರು, ನಾವು ಬಡವರು. ನಿಮ್ಮ ಪ್ರೀತಿಯನ್ನು ಪಡೆಯುವ ಯೋಗ್ಯತೆ ನನಗಿಲ್ಲ. ಅದಕ್ಕಾಗಿ ನಾನು ನಿಮ್ಮನ್ನು ತಿರಸ್ಕರಿಸಿದೆ. ನೀವು ಈ ರೀತಿ ಮಾಡಿಕೊಳ್ಳುವುದೇ? ನನಗೂ ನೀವೆಂದರೆ ತುಂಬ ಪ್ರೀತಿ, ಆದರೆ ಹೇಳಲು ನನಗೆ ಯೋಗ್ಯತೆ ಇಲ್ಲ. ಪಡೆದರೆ ನಿಮ್ಮಂಥ ಬಾಳ ಸಂಗಾತಿಯನ್ನು ಪಡೆದುಕೊಳ್ಳಬೇಕೆಂದನ್ನಿಸುತ್ತದೆ. ನಿಮ್ಮನ್ನು ವಿವಾಹವಾಗುವಳು ತುಂಬ ಪುಣ್ಯವಂತೆ ಎಂದುಕೊಳ್ಳುತ್ತಿದ್ದೆ. ನಿಮ್ಮನ್ನೇ ವಿವಾಹವಾಗಬೇಕೆಂದು ಯೋಚನೆ ಮಾಡಲಿಲ್ಲ. ಆದರೆ ಈಗ ನೀವು ನನಗೆ ಬೇಕು ಮಹಾರಾಜರೇ. ಸದಾಕಾಲ ನಿಮ್ಮ ಜೊತೆಗೆ ಇರಲು ಬಯಸುತ್ತೇನೆ. ದಯವಿಟ್ಟು ನನ್ನ ಬಳಿಗೆ ಬನ್ನಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ದೇವಯಾನಿ. ಅವಳ ಹಿಂದೆ ನಿಂತು ಕೈಕಟ್ಟಿ ಅವಳ ಮಾತುಗಳನ್ನು ಕೇಳುತ್ತಿದ್ದವ ದೇವಯಾನಿ ಎಂದು ಕರೆದ. ಹಿಂದೆ ತಿರುಗಿ ನೋಡಿದವಳು ಕಣ್ಣೆರಸುತ್ತಾ ಅವನ ಬಳಿಗೆ ಓಡಿ ಬಂದು ಅಪ್ಪಿದಳು. ಅವನ ಮುಖದ ತುಂಬ ಮುತ್ತಿನ ಸುರಿಮಳೆಯನ್ನೇ ಸುರಿಸಿದಳು. ಮಹಾರಾಜರೇ, ನೀವೆಂದರೆ ನನಗೂ ತುಂಬ ಇಷ್ಟ. ನೀವಿಲ್ಲದೆ ನಾನೂ ಇರುವುದಿಲ್ಲ. ನನ್ನನ್ನು ಬಿಟ್ಟು ದೂರ ಹೋಗಬೇಡಿ. ಕಣ್ಣೀರಿಡುತ್ತಾ ಅವಳು ಹೇಳಿದಾಗ ಅವಳ ಕಣ್ಣೀರು ಒರೆಸಿ ಹಣೆಗೊಂದು ಮುತ್ತಿಟ್ಟು, ನಿನ್ನನ್ನು ಬಿಟ್ಟು ನಾನೆಲ್ಲಿಗೂ ಹೋಗುವುದಿಲ್ಲ. ಈ ಜನ್ಮದಲ್ಲಿ ನೀವು ನನಗೆ ಸಿಕ್ಕರೆ ಸಾಕು. ನಿಮ್ಮನ್ನು ಬಿಟ್ಟು ನನಗೆ ಬೇರೇನೂ ಬೇಕಿಲ್ಲ. ಬರೀ ಈ ಜನ್ಮ ಮಾತ್ರವಲ್ಲ, ಮುಂದಿನ ಪ್ರತಿ ಯುಗದಲ್ಲೂ ನಾನು ನಿಮಗಾಗಿಯೇ ಹುಟ್ಟುವೆ. ನೀವು ನನಗಾಗಿಯೇ ಹುಟ್ಟುವಿರಿ. ನಾವೆಷ್ಟೇ ಮೈಲುಗಟ್ಟಲೆ ದೂರವಿದ್ದರೂ ಇಂದು ನಮ್ಮನ್ನು ಒಂದು ಮಾಡಿರುವ ಈ ದುರ್ಗಾ ಪರಮೇಶ್ವರಿ ತಾಯಿಯೇ ಯುಗ ಯುಗದಲ್ಲೂ ನಮ್ಮನ್ನು ಒಂದು ಮಾಡುತ್ತಾಳೆ. ನಮ್ಮಿಬ್ಬರದು ಯುಗಗಳ ಪ್ರೇಮವಾಗಲಿ ಎಂದ ವಸಿಷ್ಠ. ನಾನು ಪ್ರತಿ ಯುಗದಲ್ಲೂ ನಿಮಗಾಗಿಯೇ ಹುಟ್ಟುವೆ ಮಹಾರಾಜ. ನಾನೆಂದರೆ ನಿಮಗೆ ಅಷ್ಟೊಂದು ಪ್ರೀತಿಯೇ? ಅವಳು ಕೇಳಿದಾಗ, ನೀವೆಂದರೆ ನನಗೆ ಎಷ್ಟು ಇಷ್ಟ ಗೊತ್ತೇ ನಿಮಗೆ? ನಿಮ್ಮ ಜೊತೆಗೆ ಕಳೆಯೋ ಒಂದೊಂದು ಕ್ಷಣ ಕೂಡ ನನ್ನ ಜೀವನದ ಅತಿ ಅಮೂಲ್ಯ ಕ್ಷಣ. ನನ್ನ ಮುಂದಿನ ಪ್ರತಿ ಜನ್ಮಕ್ಕೂ ನೀವೇ ನನ್ನವಳಾಗಲಿ ಎಂದು ನಾನು ಆ ದೇವರ ಬಳಿ ಕೇಳಿಕೊಳ್ಳುವೆ ಎಂದನವನು. ಮಹಾರಾಜರೇ, ಮೊದಲು ಈ ಜನ್ಮದಲ್ಲಿ ನನ್ನ ಪಡೆಯಿರಿ, ನಂತರ ಮುಂದಿನ ಜನ್ಮದಲ್ಲಿ ನನ್ನ ಪಡೆಯೋ ಬಗ್ಗೆ ಆಲೋಚಿಸಿ ಎಂದಳವಳು. ಅದಕ್ಕೇನು, ಈ ಜನ್ಮದಲ್ಲಿ ನಾನು ಈಗಾಗಲೇ ನಿಮ್ಮನ್ನು ನನ್ನ ಮಡದಿ ಎಂದು ಒಪ್ಪಿದ್ದೇನೆ. ಮತ್ತಿನ್ನೇನು ಬೇಕು? ಮುಂದಿನ ಎಲ್ಲ ಜನ್ಮಕ್ಕೂ ನೀವೇ ನನ್ನ ಬಾಳ ಸಂಗಾತಿ ಎಂದನವನು. ಏನೇ ಆದರೂ ನನ್ನ ನೀವು ಬಿಟ್ಟು ಹೋಗುವುದಿಲ್ಲ ಅಲ್ಲವೇ? ಒಂದು ವೇಳೆ ನಿಮ್ಮ ಮನೆಯಲ್ಲಿ ನನ್ನ ಒಪ್ಪಿಕೊಳ್ಳದೇ ಇದ್ದರೆ ಆಗೇನು ಮಾಡುವಿರಿ? ಅವಳು ಕೇಳಿದಾಗ, ಯಾರೇನೇ ಹೇಳಲಿ, ನೀವೆಂದು ನನ್ನವಳು, ನಾನೆಂದು ನಿಮ್ಮವನು. ಅದನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ. ನಾವಿಬ್ಬರೂ ದೂರ ಆಗುವುದಾದರೆ ಅದು ನಮ್ಮ ಪ್ರಾಣ ಹೋದಾಗ ಮಾತ್ರ. ಅವನು ಹೇಳಿದಾಗ, ಮಹಾರಾಜರೇ, ದಯವಿಟ್ಟು ಹಾಗೆನ್ನಬೇಡಿ. ನಿಮಗೇನಾದರೂ ಆದರೆ ನಾನು ಬದುಕಿರುವುದಿಲ್ಲ. ನೀವಿಲ್ಲದ ಈ ಜೀವನ ನನಗೆ ಬೇಕಾಗಿಲ್ಲ ಎಂದಳವಳು. ವಂಶಪುಣ್ಯ ಕನಸಲ್ಲಿ ಈ ಸಂಭಾಷಣೆ ಬಂದಿತ್ತಲ್ಲ, ನೆನಪಿದೆಯಾ? ತುಂಬ ತಡವಾಗಿದೆ ಮಹಾರಾಜ, ಅರಮನೆಗೆ ಹೋಗೋಣವೇ? ಅವಳು ಕೇಳಿದಾಗ, ಸರಿ ಮಹಾರಾಣಿ, ಹೋಗೋಣ ಎಂದನವನು. ಮಹಾರಾಣಿ? ಅವಳು ಕೇಳಿದಾಗ, ಹೌದು, ನಾನು ಮಹಾರಾಜನಾದರೆ ನನ್ನ ಮಡದಿ ನೀವು ಮಹಾರಾಣಿ ತಾನೆ? ಅವನ ಮಾತಿಗೆ ಮಡದಿ ಮತ್ತೆ ಕೇಳಿದಳು. ಹಾಂ, ಆದಷ್ಟು ಬೇಗ ಆಗುತ್ತೀರಾ ಎಂದನವ. ನಾಚಿದವಳು ಅವನೆದೆಗೆ ಒರಗಿದಳು. ಇಬ್ಬರು ಅರಮನೆಯತ್ತ ಹೆಜ್ಜೆ ಹಾಕಿದರು. ಸೂರ್ಯ ತನ್ನ ಕಿರಣಗಳನ್ನು ಭೂಮಿಯ ಮೇಲೆ ಬೀರಿದ್ದ. ದೇವಯಾನಿಯನ್ನು ಒಮ್ಮೆ ನೋಡಲು ಪಾಕಶಾಲೆಯತ್ತ ಹೋಗಿದ್ದ ವಸಿಷ್ಠ. ಅವಳು ಅವನನ್ನು ನೋಡಿ ನಾಚಿ ತಲೆ ತಗ್ಗಿಸಿದಳು. ಮಾತನಾಡಲೆಂದು ಅವಳ ಬಳಿಗೆ ಬರುವಾಗ ಶರಣಪ್ಪ ಅಡ್ಡ ಬಂದರು. ಅವರತ್ರ ಮಾತಾಡುತ್ತಾ ನಿಂತ ವಸಿಷ್ಠ. ಇತ್ತ ರಾಜೇಶ್ವರಿಗೆ ವಸಿಷ್ಠ ಯಾಕೆ ಸಿಂಧೂರನನ್ನು ಮದುವೆ ಆಗುವ ವಿಚಾರ ತೆಗೆದಾಗಲೆಲ್ಲ ಮಾತು ಮರೆಸುತ್ತಾನೆ ಎಂದು ಚಿಂತೆಯಾಗಿ ಬಿಟ್ಟಿತ್ತು. ಇವತ್ತು ಹೇಗಾದರೂ ಮಾಡಿ ಅತ್ತಿಗೆಯ ಬಳಿ ಇಬ್ಬರ ಮದುವೆ ವಿಷಯ ಮಾತನಾಡಲೇಬೇಕು. ಇಲ್ಲದಿದ್ದರೆ ನನ್ನ ಮಗಳಿಗೂ ಆ ವಸಿಷ್ಠನಿಗೂ ವಿವಾಹವಾಗುವುದು ನನ್ನ ಕನಸಾಗಿಯೇ ಉಳಿದು ಬಿಡುತ್ತದೆ.
ನಾನೀಗಲೇ ಅವರ ಬಳಿ ಮಾತಾಡಬೇಕು ಎಂದು ಕೌಶಲ್ಯರ ಬಳಿ ಹೋದರು ರಾಜೇಶ್ವರಿ. ರಾಜ ಅಂದ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗಿಯೇ ಇರುತ್ತದಲ್ಲವೇ ರಾಜೇಶ್ವರಿ? ಅದಕ್ಕಾಗಿ ಅವನು ವಿವಾಹಕ್ಕೆ ನಿರಾಕರಿಸುತ್ತಿದ್ದಾನೆ ಅಷ್ಟೇ. ಇದಕ್ಕೆ ಬೇರೆ ಏನೂ ಕಾರಣವಿಲ್ಲ. ಇಂದು ನಾನೇ ಅವನ ಬಳಿ ಈ ವಿಷಯವನ್ನು ಪ್ರಸ್ತಾಪಿಸುತ್ತೇನೆ ಕೌಶಲ್ಯ ಹೇಳಿದಾಗ, ಸರಿ ಅತ್ತಿಗೆ, ಆದಷ್ಟು ಬೇಗ ಇದರ ಬಗ್ಗೆ ಅವನ ಬಳಿ ಮಾತನಾಡಿ. ಸಹೋದರ ಸತ್ತು 10 ತಿಂಗಳೇ ಕಳೆಯಿತು. ಇನ್ನೇನು ಕೆಲವೇ ದಿನಗಳಲ್ಲಿ ವಸಿಷ್ಠನ ಹುಟ್ಟುಹಬ್ಬವೂ ಬರುತ್ತಿದೆ. ಅವನ ಹುಟ್ಟುಹಬ್ಬದ ದಿನವೇ ವಿವಾಹ ನೆರವೇರಿಸಿದರೆ ಒಳ್ಳೆಯದಲ್ಲವೇ? ರಾಜೇಶ್ವರಿ ಕೇಳಿದಾಗ, ಹೌದು ರಾಜೇಶ್ವರಿ, ವಸಿಷ್ಠನ ಜೊತೆಗೆ ಮಾತನಾಡಿ ನಂತರ ಪಂಡಿತರ ಬಳಿ ಒಳ್ಳೆಯ ದಿನ ನೋಡಲು ಹೇಳಿ ಇಬ್ಬರ ವಿವಾಹವನ್ನು ಮುಗಿಸೋಣ ಎಂದರು ಕೌಶಲ್ಯ. ತಿಂಡಿ ತಿಂದು ತನ್ನ ಕೋಣೆಯಲ್ಲಿ ಕೂತಿದ್ದ ವಸಿಷ್ಠನ ಬಳಿ ಬಂದ ಕೌಶಲ್ಯ ಹಾಗೂ ರಾಜೇಶ್ವರಿ, ಮಾತೆ, ನೀವೇನು ಇಲ್ಲಿಯವರೆಗೂ ಬಂದಿದ್ದು? ವಸಿಷ್ಠ ಕೇಳಿದಾಗ, ನಿನ್ನ ಬಳಿ ಮಾತನಾಡಲಿತ್ತು ವಸಿಷ್ಠ ಎಂದರು ಕೌಶಲ್ಯ. ಹೇಳಿ ಕಳುಹಿಸಿದ್ದರೆ ನಾನೇ ಬರುತ್ತಿದ್ದೆ. ವಸಿಷ್ಠನ ಮಾತಿಗೆ, ಪರವಾಗಿಲ್ಲ ಬಿಡು, ಮಾತನಾಡಲು ಇರುವುದು ನನಗೆ, ಅದಕ್ಕಾಗಿ ನಾನೇ ಬಂದೆ ಎಂದರು ಕೌಶಲ್ಯ. ಸರಿ, ವಿಷಯ ಏನೆಂದು ಹೇಳಿ ಎಂದ ವಸಿಷ್ಠ. ಅದು ನಾನು ಮತ್ತು ನಿನ್ನ ಅತ್ತೆ ನಿನಗೂ ಸಿಂಧೂರನಿಗೂ ಮದುವೆ ನಿಶ್ಚಯಿಸೋಣ ಎಂದಿದ್ದೇವೆ. ಬರುವ ತಿಂಗಳು ನಿನ್ನ ಹುಟ್ಟುಹಬ್ಬ ಇದೆಯಲ್ಲ, ಅಂದೇ ಮಾಡುವ ಯೋಚನೆಯಲ್ಲಿದ್ದೇವೆ ಕೌಶಲ್ಯ ಹೇಳಿದಾಗ, ಮಾತೆ, ಇನ್ನೂ ಸ್ವಲ್ಪ ಸಮಯ ಹೋಗಲಿ, ಅದಕ್ಕೆಲ್ಲ ಯಾಕೆ ಅವಸರ ಎಂದ ವಸಿಷ್ಠನ ಮಾತಿಗೆ, ಅವಸರ ಇರುತ್ತದೆ ವಸಿಷ್ಠ. ನನ್ನ ಮಗಳಿಗೂ ವಯಸ್ಸಾಗುತ್ತಿದೆಯಲ್ಲ, ನಿನಗಿಂತ 1 ವರ್ಷ ಚಿಕ್ಕವಳು ಅಷ್ಟೆ. ಹೇಗಿದ್ದರೂ ನಿಮಗಿಬ್ಬರಿಗೂ ವಿವಾಹ ಆಗಲೇಬೇಕು ತಾನೆ? ಈಗ ಆದರೆ ಏನು, ಮುಂದೆ ಆದರೆ ಏನು? ರಾಜೇಶ್ವರಿ ಹೇಳುತ್ತಿರಬೇಕಾದರೆ, ಇಲ್ಲ, ಅದು ನಾನು ಸಿಂಧೂರನನ್ನು ವಿವಾಹ ಆಗಲು ಸಾಧ್ಯವಿಲ್ಲ ನೇರವಾಗಿಯೇ ಹೇಳಿದ್ದ ವಸಿಷ್ಠ. ಯಾಕೆ ಹೀಗೆ ಹೇಳುತ್ತಿರುವೆ ವಸಿಷ್ಠ? ನಿನಗೂ ಅವಳಿಗೂ ವಿವಾಹ ಆಗಬೇಕೆಂದು ನಿರ್ಧರಿಸಿರುವುದು ಸಹೋದರ ರಾಜೇಂದ್ರ. ನೀನೀಗೆ ಮದುವೆ ಆಗಲು ಸಾಧ್ಯವಿಲ್ಲ ಎಂದರೆ ಏನರ್ಥ? ರಾಜೇಶ್ವರಿ ಕೇಳಿದಾಗ ನಿಜ ಹೇಳುವುದೇ ಸರಿ ಎನಿಸಿತು ವಸಿಷ್ಠನಿಗೆ. ಏಕೆಂದರೆ ನಾನು ಬೇರೊಬ್ಬರನ್ನು ಪ್ರೀತಿಸುತ್ತಿದ್ದೇನೆ. ಈ ಜನುಮದಲ್ಲಿ ವಿವಾಹವಾಗುವುದಾದರೆ ಅದು ಅವರನ್ನು ಮಾತ್ರ ಎಂದ ಅವ. ಹೋ, ಇದ್ದ ವಿಷಯ ನನಗೆ ಮೊದಲೇ ಅನುಮಾನವಿತ್ತು. ಈಗ ಖಾತರಿಯಾಯಿತು. ನೋಡಿದ್ದೀರಾ ಅತ್ತಿಗೆ ನಿಮ್ಮ ಮಗನನ್ನು? ರಾಜೇಶ್ವರಿ ಕೋಪದಿಂದ ಹೇಳಿದರು. ಇದೇನು ಹೀಗೆ ಹೇಳುತ್ತಿರುವೆ ವಸಿಷ್ಠ? ನಿನಗೂ ಸಿಂಧೂರನಿಗೂ ಮದುವೆ ಎಂದು ಮೊದಲೇ ನಿಶ್ಚಯಿಸಿ ಆಗಿದೆ. ನೀನೀಗ ಹೀಗೆ ಹೇಳಿದರೆ ಸಿಂಧೂರ ಗತಿಯೇನು? ಕೌಶಲ್ಯ ಹೇಳಿದಾಗ, ಅವಳಿಗೆ ನಾನೇ ಒಳ್ಳೆಯ ಹುಡುಗನನ್ನು ನೋಡಿ ವಿಜೃಂಭಣೆಯಿಂದ ವಿವಾಹ ಮಾಡಿಸುತ್ತೇನೆ ಎಂದ ವಸಿಷ್ಠ. ಬೇಡ ವಸಿಷ್ಠ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಸಂತೃಪ್ತವಾಯಿತು. ಇನ್ನು ನಾವು 1 ನಿಮಿಷವೂ ಇಲ್ಲಿ ಇರುವುದಿಲ್ಲ. ಈಗಲೇ ಇಲ್ಲಿಂದ ಹೊರಟು ಹೋಗುತ್ತೇವೆ. ನೀನು ನಿನಗೆ ಬೇಕಾದವರನ್ನು ವಿವಾಹವಾಗಿ ಖುಷಿಯಾಗಿರು ಎಂದು ಅಲ್ಲಿಂದ ಹೋಗುತ್ತಿರುವವರನ್ನು ತಡೆದ ಕೌಶಲ್ಯ, ನಿಲ್ಲು ರಾಜೇಶ್ವರಿ, ದುಡುಕಬೇಡ. ಅವನಿಗೆ ನಾನು ಬುದ್ಧಿಮಾತು ಹೇಳುತ್ತೇನೆ. ಮಾತೆ, ನನಗೆ ಯಾರ ಬುದ್ಧಿಮಾತು ಅಗತ್ಯವಿಲ್ಲ. ನಾನು ನಿರ್ಧಾರ ಮಾಡಿ ಆಗಿದೆ. ನಾನು ಪ್ರೇಮಿಸುತ್ತಿರುವ ಆ ದೇವಯಾನಿಯನ್ನು ಬಿಟ್ಟು ಬೇರೆ ಯಾರನ್ನೂ ವಿವಾಹವಾಗುವುದಿಲ್ಲವೆಂದು ಕಟುವಾಗಿ ನುಡಿದ ವಸಿಷ್ಠ. ನಾನೇನು ಸಿಂಧೂರನಿಗೆ ಮೋಸ ಮಾಡುತ್ತಿಲ್ಲ. ನಾನು ಅವಳನ್ನು ಪ್ರೇಮಿಸುತ್ತಿದ್ದೇನೆಂದು ಇದುವರೆಗೂ ಅವಳ ಬಳಿ ಹೇಳಿಲ್ಲ. ಅವಳು ಎಂದೂ ನನ್ನ ಬಳಿ ಹೇಳಿಲ್ಲ ವಸಿಷ್ಠ ಹೇಳಿದಾಗ, ನನ್ನ ಮಗಳಲ್ಲಿ ಆ ಅಡಿಗೆ ಕೆಲಸದವಳೆಲ್ಲಿ? ಅವಳಿಗೂ ನನ್ನ ಮಗಳಿಗೂ ತುಂಬ ವ್ಯತ್ಯಾಸ ಇದೆ ವಸಿಷ್ಠ. ನನ್ನ ಮಗಳಲ್ಲಿ ಕಾಣದ್ದು ಅವಳಲ್ಲಿ ನಿನಗೇನು ಕಾಣಿಸಿತು? ರಾಜೇಶ್ವರಿ ಹೇಳಿದಾಗ, ಸಭ್ಯತೆ, ವಿಧೇಯತೆ, ಎಲ್ಲರಿಗೂ ಗೌರವ ನೀಡುವ ಅವರ ಗುಣ, ಈ 3 ನಿಮ್ಮ ಮಗಳಲ್ಲಿ ಸ್ವಲ್ಪವಾದರೂ ಇದೆಯೇ? ವಸಿಷ್ಠ ಕೇಳಿದಾಗ, ಸಣ್ಣವಳು ಅವಳು,
ಮುಂದೆ ಅವಳಿಗೂ ಜವಾಬ್ದಾರಿ ಬರುತ್ತದಲ್ಲವೇ ಎಂದರು ರಾಜೇಶ್ವರಿ. ಆದರೆ ನನ್ನ ಮನಸ್ಸು ಪೂರ್ತಿ ದೇವಯಾನಿ ತುಂಬಿದ್ದಾರೆ. ಅವರ ಜಾಗವನ್ನು ನಾನು ಬೇರೆ ಯಾರಿಗೂ ಬಿಟ್ಟುಕೊಡುವುದಿಲ್ಲ ಎಂದ ವಸಿಷ್ಠ. ಏನೂ ಮಾತನಾಡದೆ ಅಲ್ಲಿಂದ ಬಂದರು ರಾಜೇಶ್ವರಿ. ಅವರ ಜೊತೆಗೆ ಕೌಶಲ್ಯ ಕೂಡ. ಇವರ ಮಾತುಗಳನ್ನು ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದಳು ಸಿಂಧೂರ. ಇವನ ಅಭಿರುಚಿ ಅವನಿಗೆ ತಕ್ಕಂತೆಯೇ ಇದೆ. ಹೋಗಿ ಹೋಗಿ ಮನೆ ಕೆಲಸದವಳನ್ನು ವಿವಾಹವಾಗುವ ಯೋಚನೆಯಲ್ಲಿದ್ದಾನೆ. ನನಗೆ ಇವನ ಪ್ರೀತಿ ಬೇಡ, ಇವನ ಆಸ್ತಿ ಬೇಕು, ಇವನ ಮಹಾರಾಜ ಎನ್ನುವ ಪಟ್ಟ ಬೇಕು. ಅದನ್ನು ನಾನು ಪಡೆಯಲೇಬೇಕು. ನನ್ನ ಇಚ್ಛೆಯಂತೆ ನಾನು ಈ ಅರಮನೆಗೆ ರಾಣಿಯಾದರೆ ಆ ನನ್ನ ಭಾರ್ಗವನೇ ಮಹಾರಾಜ. ಅವನ ಬಳಿ ಇದರ ಬಗ್ಗೆ ಮಾತನಾಡಬೇಕು ಎಂದುಕೊಂಡವಳು ಊರಿಂದಾಚೆ ಇರುವ ಭೀಮಾಕ್ಷ ಭಾರ್ಗವನ ಬಳಿಗೆ ಹೊರಟಳು. ಇದೇನು ಹೀಗೆ ಮಾಡಿಬಿಟ್ಟಿರಿ ನೀವು? ಮುಂದೇನು ಮಾಡುತ್ತೀರಾ? ದೇವಯಾನಿ ಕೇಳಿದಾಗ, ಎಲ್ಲರನ್ನೂ ಒಪ್ಪಿಸಿ ನಿನ್ನನ್ನು ವಿವಾಹವಾಗುತ್ತೇನೆ ದೇವಯಾನಿ. ನೀವು ನನ್ನ ಮಡದಿಯಾಗುವವರು. ಭಯಪಡುವುದನ್ನು ನಿಲ್ಲಿಸಿ ಧೈರ್ಯವಾಗಿರಿ ಎಂದ ವಸಿಷ್ಠ. ನಿಮ್ಮಷ್ಟು ಧೈರ್ಯ ನನಗಿಲ್ಲ ಮಹಾರಾಜರೇ. ನೀವವತ್ತು ಆ ರೋಹಿತ ಮತ್ತು ಅವನ ತಂದೆಯನ್ನು ಕೊಂದದ್ದನ್ನು ನೋಡಿಯೇ ನನಗೆ ಜೀವ ಬಾಯಿಗೆ ಬಂದಂತೆ ಆಗಿತ್ತು. ದೇವಯಾನಿ ಹೇಳಿದಾಗ, ರಾಜ ಎಂದರೆ ಹಾಗೆಯೇ ಎಲ್ಲದಕ್ಕೂ ಸಿದ್ಧವಾಗಿಯೇ ಇರಬೇಕು. ನಾನು ಎಲ್ಲದಕ್ಕೂ ಸಿದ್ಧನಾಗಿಯೇ ಇದ್ದೇನೆ. ಆದರೆ ನಿಮ್ಮನ್ನು ಕಳೆದುಕೊಂಡು ಒಂದು ನಿಮಿಷವೂ ಬದುಕುವುದಿಲ್ಲ ಎಂದವ ಅವಳನ್ನು ತಬ್ಬಿಕೊಂಡ. ದೇವಯಾನಿಯ ಕಣ್ಣು ತುಂಬಿ ಬಂದಿತ್ತು. ಆ ವಸಿಷ್ಠ ಮತ್ತು ದೇವಯಾನಿ ಪ್ರೇಮಿಸುತ್ತಿದ್ದಾರಂತೆ. ಮುಂದೆ ವಿವಾಹವಾಗಬೇಕೆಂದಿದ್ದಾರಂತೆ. ಅವರನ್ನು ಹೇಗಾದರೂ ಸಾಯಿಸಿ ಅವರ ಜಾಗವನ್ನು ನಾವು ಪಡೆದುಕೊಳ್ಳಬೇಕು ಭಾರ್ಗವ. ನಮ್ಮನ್ನು ಊರಿನಿಂದ ಹೊರ ಹಾಕಿದ್ದಕ್ಕೂ ಸೇಡು ತೀರಿಸಿಕೊಳ್ಳಬೇಕು ಸಿಂಧು ಭಾರ್ಗವನ ಬಳಿ ಹೇಳುತ್ತಿದ್ದಳು. ಹಾಗಾಗಬೇಕಾದರೆ ನಾನು ಹೇಳಿದಂತೆ ನೀನು ಕೇಳಬೇಕು ಎನ್ನುತ್ತಾ ಅವರ ಬಳಿಗೆ ಬಂದ ಭೀಮಾಕ್ಷ. ನೀವೇನೇ ಹೇಳಿದರೂ ನಾನು ಕೇಳುತ್ತೇನೆ. ನನಗೆ ಆ ವಸಿಷ್ಠ ಮತ್ತು ದೇವಯಾನಿಯನ್ನು ನಾಶ ಮಾಡಬೇಕು. ಆ ಅರಮನೆಗೆ ನಾನು ಮಹಾರಾಣಿಯಾಗಬೇಕು ಎಂದಳು ಸಿಂಧು. ತಗೋ ಈ ನಿಂಬೆಹಣ್ಣನ್ನು. ಇದನ್ನು ದೇವಯಾನಿಗೆ ಕಾಣಿಸುವಲ್ಲಿ ಇಡು. ಅವಳು ಇದನ್ನು ಒಮ್ಮೆ ಮುಟ್ಟಿದರೆ ಸಾಕು, ಸಂಪೂರ್ಣವಾಗಿ ನಮ್ಮ ಹಿಡಿತಕ್ಕೆ ಸಿಗುತ್ತಾಳೆ. ಆಮೇಲೆ ಅವಳಿಂದಲೇ ಆ ವಸಿಷ್ಠನ ನಾಶ ಮಾಡಬಹುದು. ಭೀಮಾಕ್ಷನ ಮಾತಿಗೆ, ಸರಿ, ನಾನು ಇದನ್ನು ಅವಳಿಗೆ ಕಾಣುವಂತೆ ಇಡುತ್ತೇನೆ ಎಂದವಳು ಸಂತೋಷದಿಂದ ಅಲ್ಲಿಂದ ಹೋದಳು. ಅಪ್ಪಾಜಿ, ಅವಳಿಗೆ ಏಕೆ ಆ ನಿಂಬೆಹಣ್ಣನ್ನು ನೀಡಿದಿರಿ? ಭಾರ್ಗವ ಕೇಳಿದಾಗ, ವಸಿಷ್ಠ ಪವಿತ್ರ ನಕ್ಷತ್ರದಲ್ಲಿ ಹುಟ್ಟಿದವನು. ಅವನನ್ನು ಎದುರು ಬದುರು ನಿಂತು ನಮಗೇನು ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಆ ದೇವಯಾನಿಯನ್ನು ಬಳಸುತ್ತಿದ್ದೇನೆ. ಅವಳು ಕೂಡ ಪವಿತ್ರ ನಕ್ಷತ್ರದಲ್ಲೇ ಹುಟ್ಟಿದವಳು. ವಸಿಷ್ಠನನ್ನು ಇನ್ನು 10 ದಿನದಲ್ಲಿ ಬರುವ ಘೋರ ಅಮಾವಾಸ್ಯೆಯಂದು ಬಲಿ ಕೊಡಲು ಈ ದೇವಯಾನಿ ನಮಗೆ ಸಹಾಯ ಮಾಡುತ್ತಾಳೆ. ಅಲ್ಲಲ್ಲ, ಮಾಡುವಂತೆ ನಾನು ಮಾಡುತ್ತೇನೆ. ಅವನನ್ನು ಬಲಿ ನೀಡಿದರೆ ಇಡೀ ಪ್ರಪಂಚಕ್ಕೆ ನಾವೇ ಒಡೆಯರು. ಅಟ್ಟಹಾಸದ ನಗು ಬೀರಿದ್ದ ಭೀಮಾಕ್ಷ. ಅಂದರೆ ನಮ್ಮನ್ನು ಅವಮಾನಿಸಿ ಊರಿಂದ ಬಹಿಷ್ಕರಿಸಿದ ಆ ವಸಿಷ್ಠ ಬದುಕಿರುವುದು ಇನ್ನು 2 ದಿನಗಳು ಮಾತ್ರ? ಭಾರ್ಗವ ಕೇಳಿದಾಗ, ಅಪ್ಪಾಜಿ, ಅವನ ಜೊತೆಗೆ ಈ ಸಿಂಧೂರನನ್ನು ನಾಶ ಮಾಡಿಬಿಡಿ. ಆಮೇಲೆ ನಾನು ಮತ್ತು ದೇವಯಾನಿ ಮಹಾರಾಜ ಮಹಾರಾಣಿಯಂತೆ ಇರುತ್ತೇವೆ ಎಂದ ಭಾರ್ಗವ. ನಿನ್ನ ಇಚ್ಛೆಯಂತೆಯೇ ಆಗಲಿ ಎಂದ ಭೀಮಾಕ್ಷ. ಮಂತ್ರಿಸಿಕೊಟ್ಟ ನಿಂಬೆಹಣ್ಣನ್ನು ಅಡಿಗೆ ಕೋಣೆಯಲ್ಲಿ ಇಟ್ಟಳು ಸಿಂಧೂರ. ಎಲ್ಲ ತರಕಾರಿ ಹಣ್ಣುಗಳನ್ನು ಜೋಡಿಸುತ್ತಿದ್ದ ದೇವಯಾನಿ ಆ ಮಂತ್ರಿಸಿದ ನಿಂಬೆಹಣ್ಣನ್ನು ಮುಟ್ಟಿಯೇ ಬಿಟ್ಟಳು. ಒಮ್ಮೆಲೆ ಸ್ತಬ್ಧವಾಗಿ ನಿಂತು ಬಿಟ್ಟಳು. ಯಾರೋ ಬಾ ಇಲ್ಲಿಗೆ ಬಾ ಎನ್ನುವಂತೆ ಕೇಳಿಸುತ್ತಿತ್ತು ಅವಳಿಗೆ. ಆ ಧ್ವನಿ ಕೇಳಿಸುತ್ತಿದ್ದ ದಿಕ್ಕಿಗೆ ನಡೆದುಕೊಂಡು ಬಂದವಳು ಅರಮನೆ ದಾಟಿ ಊರನ್ನು ದಾಟಿ ಭೀಮಾಕ್ಷನಲ್ಲಿಗೆ ಬಂದಳು. ಬಂದೆಯಾ ದೇವಯಾನಿ? ಬಾ, ನಿನಗಾಗಿಯೇ ಕಾಯುತ್ತಿದ್ದೆ. ನಿನ್ನಿಂದಲೇ ಆ ಮಹಾರಾಜ ವಸಿಷ್ಠನ ಸಂಹಾರವಾಗಬೇಕು. ನೀನೇ
ಅವಳನ್ನು ನಾಶ ಮಾಡಬೇಕು. ಅದಕ್ಕಿಂತ ಮೊದಲು ನಮ್ಮನ್ನು ಊರಿನಿಂದ ಹೊರಹಾಕುವಂತೆ ವಸಿಷ್ಠನಿಗೆ ಸಹಾಯ ಮಾಡಿದ ಆ ವರುಣನ ರಕ್ತದ ರುಚಿ ನೋಡಬೇಕು ನಾನು. ತಗೋ ಈ ಖಡ್ಗ, ಸಂಹರಿಸಿ ಬಾ ಆ ವರುಣನನ್ನು ಎಂದ ಭೀಮಾಕ್ಷ ಅವಳ ಕಾಲಿನ ಬಳಿ ಖಡ್ಗವನ್ನು ಎಸೆದ. ಖಡ್ಗವನ್ನು ಎತ್ತಿಕೊಂಡವಳು ವರುಣ ಇದ್ದ ಗೋಶಾಲೆಗೆ ಬಂದಳು. ಮಾಟಕ್ಕೊಳಗಾದವಳು ಮನಸ್ಸಿನ ಸ್ಥಿಮಿತ ಕಳೆದುಕೊಂಡಿದ್ದಳು. ವರುಣ, ವರುಣ ಗಾಂಭೀರ್ಯದ ಧ್ವನಿಯಿಂದ ಕರೆದಳು. ಅವನು ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದ. ಮತ್ತೊಮ್ಮೆ ಕರೆದಳು. ಎಚ್ಚರಗೊಂಡವ, ಏನಿದು ದೇವಯಾನಿ, ನೀನು ಇಷ್ಟೊತ್ತಲ್ಲಿ? ಹೋ, ಮಹಾರಾಜರ ಬಳಿ ಮಾತನಾಡುವುದಿತ್ತೇ? ಇರು, ಅರಮನೆಗೆ ಹೋಗಿ ಅವರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೋಗುತ್ತಿದ್ದವನ ಬೆನ್ನನ್ನು ತಾನು ತಂದಿದ್ದ ಖಡ್ಗದಿಂದ ಇರಿದಳು. ಅಮ್ಮ ಎಂದು ಕೂಗಿ ಕೆಳಕ್ಕೆ ಬೀಳುತ್ತಿದ್ದವನನ್ನು ಹಿಡಿದು ನಿಲ್ಲಿಸಿದವಳು ಅವನ ಹೊಟ್ಟೆಗೆ ಖಡ್ಗವನ್ನು ಬಲವಾಗಿ ಚುಚ್ಚಿದಳು. ವರುಣ ನರಳುತ್ತಾ ತನ್ನ ಪ್ರಾಣ ಬಿಟ್ಟಿದ್ದ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.